ನಮ್ಮ ವೀಡಿಯೋಸ್ನ ಅಮೆರಿಕದವ್ರು ನೋಡ್ತಾ ಇದ್ದಾರೆ ಅಂತಂದರೆ ಅದು ಅದ್ರ ಹಿಂದ್ಗಡೆ ಇರತಕ್ಕಂಥ ನಮ್ಮ ಶ್ರಮ ಏನಿದೆಯಲ್ಲ ಅದು ಅಚೀವ್ಮೆಂಟ್ ಅನ್ನೋದೇ ನಮ್ಗೊಂಥರ ಖುಷಿ ಕೊಡುತ್ತೆ. ಅದೇ ರೀತಿ ಬಾಂಗ್ಲಾದೇಶದವರು ಕೂಡ ಇತ್ತೀಚಿನ ದಿನಗಳಲ್ಲಿ ನಮ್ಮ ವೀಡಿಯೋಸ್ಗಳನ್ನ ನಮ್ಮದೇ ಸ್ಟೇಟ್ ಅಲ್ಲ, ಬೇರೆ ಸ್ಟೇಟ್ಗಳಾಗಲಿ, ಯಾವುದೇ ಸ್ಟೇಟ್ದವರಾಗಲಿ ಅವ್ರ ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬಾಂಗ್ಲಾದೇಶದವರಾಗಲಿ, ಯು ಎಸ್ ಎದವರಾಗಲಿ, ಇನ್ನು ಉಳಿದಿರ್ತಕ್ಕಂಥ ದೇಶಗಳು ಕೂಡ ವೀಡಿಯೋಸ್ ನೋಡ್ತಾ ಇದ್ದಾರೆ. ಅಂತಂದ್ರೆ ನಮ್ಮ ಇಲ್ಲಿಂದನೇ ವೀಡಿಯೋ ನಾವು ಇಲ್ಲಿ ಮಾಡಿದರೆ ಅಲ್ಲಿ ತನಕ ಹೋಗ್ತಾ ಇದೆ ಅಂತಂದರೆ ನಮ್ಮ ಅಚೀವ್ಮೆಂಟು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದು ಒಂಥರ ಖುಷಿ ವಿಚಾರ. ಹೌದು, ಯಾಕಂದರೆ ಈ ವಿಡಿಯೋದಲ್ಲಿ ಏನು ತಿಳ್ಕೊತಾ ಇದ್ದೇವೆ ಅಂತಂದರೆ ನಮ್ಮ ವೀಡಿಯೋ ಯು ಎಸ್ ಎವರೆಗೆ ಹೋಗ್ತಾ ಇದೆ, ಆಮೇಲೆ ಬಾಂಗ್ಲಾದೇಶದವರು ನೋಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಪ್ಪ ಅಂತಂದರೆ ನಮ್ಮ ಚಾನಲ್ನ ಪ್ರತಿಯೊಬ್ಬರು ಏನು ವೀಡಿಯೋ ನೋಡ್ತಾ ಇದ್ದಾರಲ್ಲ ವ್ಯೂವರ್ಸು, ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರಾ, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದಾರಾ ಅದ್ರ ಬಗ್ಗೆ. ಮತ್ತು ಆಮೇಲೆ ನಮ್ಮ ವೀಡಿಯೋನ ಯಾವ ಏಜಿನವರು ನೋಡ್ತಾ ಇದ್ದಾರೆ, ಯಾವ ಏಜಿಂದ ಮತ್ತು ಯಾವ ಏಜಿನವರೆಗೆ ಅವರು ಅಂತಂದರೆ 25 to 40 ಇಯರ್ಸ್ ತನಕ ನೋಡ್ತಾ ಇದ್ದಾರಾ, ಇಲ್ಲಂತಂದರೆ ಕಿಡ್ಸ್ ಅಂದರೆ ಸಣ್ಣ ಮಕ್ಕಳು ನೋಡ್ತಾ ಇದ್ದಾರಾ, ಇದೆಲ್ಲದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ, ಹಂಗಾದ್ರೆ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ನಿಮ್ಮ ಚಾನಲಲ್ಲೂ ಕೂಡ ನೀವು ಇದೇ ಥರ ಚೆಕ್ ಮಾಡ್ಕೋಬೋದು. ಯಾಕಂತಂದರೆ ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋ ಯು ಎಸ್ ತನಕ ಹೋಗ್ತಾ ಇದೆಯಾ ಇಲ್ವಾ, ಮತ್ತು ಬಾಂಗ್ಲಾದೇಶದವ್ರು ನೋಡ್ತಾ ಇದ್ದಾರಾ ಇಲ್ವಾ, ನಿಮ್ಮ ಅಚೀವ್ಮೆಂಟು ಎಲ್ಲಿ ತನಕ ಇದೆ, ನಿಮ್ದು ಏನಾದರೂ ಆ ಥರ ನೋಡಿದರೆ ನಿಮಗೂ ಕೂಡ ಒಂಥರ ಖುಷಿ ಅನ್ನೋದು ಒಂದು ಇರುತ್ತಲ್ವಾ. ಹಾಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ, ನಿಮಗೂ ಗೊತ್ತಾಗುತ್ತೆ ನಿಮ್ಮ ಚಾನಲ್ ಕೂಡ ಎಲ್ಲಿ ತನಕ ಹೋಗ್ತಿದೆ, ಯಾವ ದೇಶದವರೆಗೆ ಹೋಗ್ತಿದೆ, ಮತ್ತು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇರೋರು ಎಷ್ಟು ಪರ್ಸೆಂಟೇಜ್ ಇದ್ದಾರೆ, ಆಮೇಲೆ ಎಷ್ಟು ಏಜಿನವರು ನಿಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ, ಏನು 40 ವಯಸ್ಸು ನೋಡ್ತಾ ಇದ್ದಾರಾ, ಇನ್ನು ಸಣ್ಣ ಮಕ್ಕಳು ನೋಡ್ತಾ ಇದ್ದಾರಾ, ಇನ್ನು 25 ಇಯರ್ಸ್ ಬಿಲೋ ಅವ್ರು ನೋಡ್ತಾ ಇದ್ದಾರಾ, ಇದೆಲ್ಲದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ, ಹಂಗಾದ್ರೆ ವೀಡಿಯೋ ಅರ್ಥ ಆಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಯಿಂದ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀರಾ, ಹೊಸದಾಗಿ ಯಾರು ಬಂದಿದ್ದೀರಾ ವಿಡಿಯೋ ನೋಡೋಕ್ಕೆ, ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆಮೇಲೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೌದು, ಈಗಾಗಲೇ ನಾನು ಹೇಳಿದ್ದೀನಿ ಅದು ಏನು ಮತ್ತು ಹೆಂಗೆ ಅಂತ. ನಾನು ಈಗ Y2 ಸ್ಟುಡಿಯೋ ಓಪನ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನಿಮಗೆ ಪಿನ್ ಟು ಪಿನ್ ಆಗಿ ತೋರಿಸ್ತಾ ಇದ್ದೀನಿ. ನಾನು ಈಗಾಗಲೇ ಹೇಳಿದ್ದೀನಿ ನಮ್ಮ ಚಾನಲ್ನ ಎಲ್ಲಿ ತನಕ ಹೋಗಿದೆ, ಯಾವ ದೇಶದ ತನಕ ಮುಟ್ಟಿದೆ, ಮತ್ತು ಅದೇ ರೀತಿ ನಮ್ಮ ಚಾನಲ್ನ ವ್ಯೂವರ್ಸು ನೋಡ್ತಾ ಇದ್ದಾರಲ್ಲ ಅವ್ರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡವರೆಷ್ಟು ಮಾಡ್ಕೊಳ್ದೇನೆ ನೋಡ್ತಿರೋರೆಷ್ಟು ಅಂತಲೂ ಕೂಡ ಈಗ ತೋರಿಸ್ತೀನಿ. ಅದೇ ರೀತಿ ಯಾವ ಏಜ್ನವರು ಕೂಡ ನೋಡ್ತಾ ಇದ್ದಾರೆ ಅಂತಲೂ ಈಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಈಗ ನೋಡಿ, ಅನಲಿಟಿಕ್ಸ್ಗೆ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ ನೋಡಿ ಇಲ್ಲಿ ತೋರಿಸುತ್ತೆ. ಆಮೇಲೆ ಇಲ್ಲಿ ಆಡಿಯನ್ಸ್ ಏನಿದೆಯಲ್ಲ, ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ತೋರಿಸುತ್ತೆ ನಮ್ದೇನು ಯಾವ ಏಜಿನವರೆಗೂ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಏಜ್. ಲಾಸ್ಟ್ 28 ಡೇಸ್ ವ್ಯೂಸ್ ಏನಿದೆಯಲ್ಲ, ನಾನು ತುಂಬ ಕಮ್ಮಿ ಇದೆ ವ್ಯೂಸು. ಇಲ್ಲಿ ನೋಡಿ, ನನ್ನ ಚಾನಲ್ನ 18 to 24 ಇಯರ್ಸ್ದವರು 6.5% ಮಾತ್ರ ನೋಡ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು 25 to 34 ಇಯರ್ಸ್ ಅವರು 48.2% ನೋಡ್ತಾ ಇದ್ದಾರೆ. ಆಮೇಲೆ 35 to 44 45.3% ನೋಡ್ತಾ ಇದ್ದಾರೆ. ಆಮೇಲೆ ಮೇಲ್ ಎಷ್ಟು ನೋಡ್ತಾ ಇದ್ದಾರೆ, ಫೀಮೇಲ್ ಎಷ್ಟು ನೋಡ್ತಾ ಇದ್ದಾರೆ ಅಂತಂದರೆ, ಮೇಲ್ ಬಂದುಬಿಟ್ಟು 65.5% ನೋಡ್ತಾ ಇದ್ದಾರೆ. ಆಮೇಲೆ ಫೀಮೇಲ್ ಬಂದುಬಿಟ್ಟು 34.5% ನೋಡ್ತಾ ಇದ್ದಾರೆ. ನೆಕ್ಸ್ಟು ಬಂದುಬಿಟ್ಟು ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ದಿರೋರು ಎಷ್ಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರು ಎಷ್ಟು ಅಂತಂದರೆ ನಾನು ಈಗ ತೋರಿಸ್ತಾ ಹೋಗ್ತೀನಿ. ನೋಡಿ, ನೀವು ಕೂಡ ಇದೇ ರೀತಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಚಾನಲಲ್ಲಿ, ನಿಮಗೂ ಕೂಡ ಗೊತ್ತಾಗುತ್ತೆ ನಿಮ್ಮ ಚಾನಲ್ನೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ವ್ಯೂವರ್ಸು, ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಸುಮ್ಮನೆ ವೀಡಿಯೋ ನೋಡಿ ಅಲ್ಲಿಂದ ಮಾಹಿತಿ ತೊಗೊಂಡು ಅಲ್ಲಿಗೆ ಬಿಟ್ಟುಬಿಡ್ತಾರ ಅಂತಲೂ ಈಗ ಗೊತ್ತಾಗ್ಬಿಡುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ನೋಡಿದ್ರೇ. ಈಗ ನೋಡಿ, ನಮ್ಮ ಚಾನಲ್ನ ಯಾರು ಕೂಡ 98.9% ವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರೇ ನೋಡ್ತಾ ಇದ್ದಾರೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಬರೀ ಕೇವಲ 1.1% ಅವರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ನೋಡ್ತಾ ಇದ್ದಾರೆ. ಹೌದು ಫ್ರೆಂಡ್ಸ್, ಈಗ ಏನಾಗಿದೆ ಅಂತಂದರೆ ನನ್ನ ಚಾನಲ್ಲು ತುಂಬ ಲೋ ಆಗಿದೆ, ನನಗೆ ವ್ಯೂಸ್ ಬರ್ತಾಯಿಲ್ಲ, ಅದೇ ರೀತಿ ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾಯಿಲ್ಲ. ಹಂಗಾಗಿ ನನ್ನ ಚಾನಲ್ ತುಂಬ ಲೋ ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇರೋರೇ ಜಾಸ್ತಿ ಇದ್ದಾರೆ ನನ್ನ ಚಾನಲಲ್ಲಿ. ನಿಮ್ಮದು ತುಂಬ ಚೆನ್ನಾಗಿ ನಿಮ್ಮದು ಗ್ರೋ ಆಗಿದೆ ಚಾನಲ್ ಅಂತಂದರೆ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಹೋಗಿ. ನಿಮ್ಗೆ ತುಂಬ ಸಬ್ಸ್ಕ್ರೈಬರ್ಸ್ ಇರ್ಬೋದು, ನನಗೆ ಕಡಿಮೆ ಇದ್ದಾರೆ. ಕಡಿಮೆ ಇರೋದ್ರಿಂದ ವ್ಯೂವರ್ಶಿಪ್ ಕೂಡ ನನಗೆ ಕಡಿಮೆ ಇದೆ. ಹಾಗಾಗಿ ನಂದು 1% ಇದೆ, ನಿಮ್ಮದು 90% ಇದು ಉಲ್ಟಾ ಆಗ್ಬೋದು ನಿಮ್ಮ ಚಾನಲಲ್ಲಿ. ನನ್ನ ಚಾನಲಲ್ಲಿ ಇದು 1% ಆಗಿದೆ, ಅಲ್ಲಿ 98% ಆಗಿದೆ. ದಯವಿಟ್ಟು ನಿಮ್ಮ ಚಾನಲ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮದು ಹೆಂಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ
ಚೆಕ್ ಮಾಡ್ಕೊಳ್ಳಿ, ಅವಾಗ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಮ್ಮ ಚಾನಲ್ನ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಚಾನಲ್ನ ಯಾವ ದೇಶದವರು ಜಾಸ್ತಿ ನೋಡ್ತಾ ಇದ್ದಾರೆ ಅಂತ ಕೂಡ ನಾನು ಈಗ ತೋರಿಸ್ತಾ ಹೋಗ್ತೇನೆ. ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಮ್ಮ ಚಾನಲ್ ಯಾವ ದೇಶದವರು ಜಾಸ್ತಿ ನೋಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ನೋಡಿ, ನಾನು ಈಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಂಡಿಯಾದವರು. ನಾನು ಜಿಯೋಗ್ರಫಿ ಏನಿದೆಯಲ್ಲ ಲಾಸ್ಟ್ 28 ಡೇಸ್ದು ಇಂಡಿಯಾದವರೇ ನಂದು 96.7% ನೋಡ್ತಾ ಇದ್ದಾರೆ. ಇನ್ನೂ ಕೆಲವರು ಚಾನಲ್ನ ಚೆಕ್ ಮಾಡ್ತಿದ್ದೀನಿ. ಅವರುಗಳು ಚಾನಲ್ ಚೆಕ್ ಮಾಡಿದಾಗ ನನಗೆ ಗೊತ್ತಾಯಿತು, ನಮ್ಮ ಚಾನಲ್ಲು USA ನೋಡ್ತಾ ಇದ್ದಾರೆ, ನಮ್ಮ ಇಂಡಿಯಾದವ್ರದ್ದು. ಇದು ನಮ್ಮದು ತೆಲಂಗಾಣ ಆಗಲಿ, ಕರ್ನಾಟಕ ಆಗಲಿ, ಇನ್ನು ಆಂಧ್ರ ಪ್ರದೇಶ ಆಗಲಿ, ಇವೇನು ಸ್ಟೇಟ್ ಇದಾವಲ್ಲ, ಈ ಸ್ಟೇಟ್ಗಳದ್ದು ನಮ್ಮ ವೀಡಿಯೋಸ್ನ ಎಲ್ಲಿ ತನಕ ಹೋಗ್ತಾ ಇದ್ದಾವೆ ಅಂತಂದರೆ ಕೆಲವೊಬ್ರದ್ದು ಬಾಂಗ್ಲಾದೇಶ ತನಕ ಕೂಡ ಹೋಗ್ತಾ ಇದ್ದಾವೆ. ಆಮೇಲೆ ಇನ್ನು ಕೆಲವೊಬ್ರದ್ದು ತುಂಬ ಚೆನ್ನಾಗಿ ಗ್ರೋ ಇರ್ತಕ್ಕಂಥವ್ರದ್ದು USA ತನಕ ಕೂಡ ಹೋಗ್ತಾ ಇದ್ದಾವೆ. ಅವರು ಕೂಡ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ವೀಡಿಯೋಸ್ನ ಎಲ್ಲಿವರೆಗೂ ಹೋಗ್ತಾ ಇದೆ ಮತ್ತು ಯಾರು ನೋಡ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಕೂಡ ನೀವು ಈಗಲೇ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.